ಫೋರ್ಜರಿ ಪ್ರಕರಣ. ಬಳ್ಳಾರಿ ಪಿಡಿಒ ಮಂಜುಳಾ ವಿರುದ್ಧ ಗಂಭೀರ ಆರೋಪ. ಸಿರುಗುಪ್ಪ ಮೈನಿಂಗ್ ಮಾಫಿಯಾದಿಂದಲೇ ಕುಖ್ಯಾತಿ ಪಡೆದಿರುವ ಬಳ್ಳಾರಿ ಜಿಲ್ಲೆ ಈಗ ಪಂಚಾಯತ್ ಇಲಾಖೆಯ ಅಕ್ರಮ ಆಸ್ತಿ ವರ್ಗಾವಣೆಯಿಂದಲೂ ರಾಜ್ಯಕ್ಕೆ ಕಳಂಕ ತರುವಲ್ಲಿ ಹಿಂದೆ ಬಿದ್ದಿಲ್ಲ. ಸಿರುಗುಪ್ಪ ತಾಲೂಕಿನ ಗಡಿ ಗ್ರಾಮ ಹಚ್ಚೊಳ್ಳಿಯಲ್ಲಿ ನಡೆದಿರುವ ಆಸ್ತಿ ಫೋರ್ಜರಿ ಪ್ರಕರಣ ಇದಕ್ಕೆ ತಾಜಾ ಸಾಕ್ಷಿ. ಏನಿದು ಪ್ರಕರಣ? ಹಚ್ಚೊಳ್ಳಿ ಗ್ರಾಮದ ದಿವಂಗತ ಅಂಬಮ್ಮ ಗಂಡ ತಿಮ್ಮಪ್ಪರಿಗೆ ಸೇರಿದ ಆಸ್ತಿಯನ್ನ ಪಿಡಿಒ ಮಂಜುಳಾ ಯಾವುದೇ ದಾಖಲೆಗಳಿಲ್ಲದೆ ಖಾಸಗಿ ವ್ಯಕ್ತಿಯ ಹೆಸರಿಗೆ ಅಕ್ರಮವಾಗಿ ವರ್ಗಾಯಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲ, ಈ ಆರೋಪವನ್ನ ಸ್ಥಳೀಯ ಪಂಚಾಯಿತಿ ಸಿಬ್ಬಂದಿ ಮೇಲೆ ಹೊರಿಸಲು ಯತ್ನಿಸಿರುವುದು ಕೂಡ ಬೆಳಕಿಗೆ ಬಂದಿದೆ. 1980ರ ದಾಖಲೆಗೂ ಬೆಲೆ ಇಲ್ಲವೇ? ದಿವಂಗತ ಅಂಬಮ್ಮ 1980ರಲ್ಲಿಯೇ ಗ್ರಾಮದ ಪಾರ್ವತಮ್ಮ ಎನ್ನುವರಿಂದ ಈ ಆಸ್ತಿಯನ್ನ ಖರೀದಿಸಿದ್ದು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿಯಾಗಿದೆ. ಆದರೂ ಪಿಡಿಒ ಮಂಜುಳಾ ಹಾಗೂ ಇಒ ಪವನ್ ಕುಮಾರ್ ಜೊತೆಗೂಡಿ ಖಾಸಗಿ ವ್ಯಕ್ತಿಯ ಆಮಿಷಕ್ಕೆ ಒಳಗಾಗಿ ಆಸ್ತಿಯನ್ನ ಅವರ ಹೆಸರಿಗೆ ವರ್ಗಾಯಿಸಿದ್ದಾರೆ. ಅಂಬಮ್ಮ ಮಗ ಈರಣ್ಣ ಆರೋಪಿಸಿದ್ದಾರೆ. ಕೇಳಿದರೆ ಸಂಬಂಧಿತ ದಾಖಲೆಗಳು ಕಾಣೆಯಾಗಿವೆ ಎಂದು ಕಥೆ ಕಟ್ಟಿದ್ದಾರೆ. 10 ತಿಂಗಳಾದರೂ ಉತ್ತರವಿಲ್ಲ. ಸಂತ್ರಸ್ತ ಈರಣ್ಣ ದೂರು ನೀಡಿ 10 ತಿಂಗಳು ಕಳೆದರೂ ಪಿಡಿಒ ಮಂಜುಳಾ ಕನಿಷ್ಠ ಮಾಹಿತಿಯನ್ನು ನೀಡುತ್ತಿಲ್ಲ. ಕಳೆದ 12 ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಸಿರುಗುಪ್ಪ ಹಾಲಿ ಶಾಸಕರ ಬೆಂಬಲಿಗರ ಕುಟುಂಬದ ಸದಸ್ಯೆ ಎನ್ನಲಾಗಿದೆ. ಆದ್ದರಿಂದ ಮೇಲಧಿಕಾರಿಗಳ ಮೇಲೆ ಒತ್ತಡ ಹೇರುವ ಮೂಲಕ ಈ ಅಕ್ರಮ ಮುಚ್ಚಿ ಹಾಕುವಲ್ಲಿ ನಿಸ್ಸೀಮರು ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ತಾಲೂಕು ಅಧಿಕಾರಿಯಿಂದಲೂ ಸುಳ್ಳು ಉತ್ತರ. ಈ ಫೋರ್ಜರಿ ಬಗ್ಗೆ ತಾಲೂಕು ಮಟ್ಟದ ಅಧಿಕಾರಿ ಪವನ್ ಕುಮಾರ್ ಅವರನ್ನ ದೂರವಾಣಿ ಮೂಲಕ ಪ್ರಶ್ನಿಸಿದರೆ ನಾನು ಆ ಊರಿಗೆ ಭೇಟಿ ನೀಡಿದ್ದೆ ಎಂದು ಸುಳ್ಳು ಉತ್ತರ ನೀಡಿ ಅಕ್ರಮ ಎಸಗಿದವರನ್ನ ರಕ್ಷಿಸುತ್ತಿದ್ದಾರೆ ಎಂಬ ಆರೋಪವಿದೆ. ರಾಜ್ಯ ಮಟ್ಟಕ್ಕೂ ದೂರು, ಆದರೂ ಕ್ರಮವಿಲ್ಲ. ಈ ವಿಷಯವನ್ನ ರಾಜ್ಯ ಮಟ್ಟದ ಪಂಚಾಯತ್ ರಾಜ್ ಇಲಾಖೆಯ ಅಧೀನ ಕಾರ್ಯದರ್ಶಿ ಸಮೀರ್ ಶುಕ್ಲಾರ ಗಮನಕ್ಕೂ ತರಲಾಗಿದೆ. ಆದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿರದಿರುವುದು ಪಂಚಾಯತ್ ಇಲಾಖೆಯ ಶೋಚನೀಯ ಸ್ಥಿತಿಗೆ ಹಿಡಿದ ಕನ್ನಡಿಯಾಗಿದೆ. ಸ್ಥಳೀಯರ ಆಗ್ರಹ. ಮೈನಿಂಗ್ ಮಾಫಿಯಾದಿಂದ ಬಳ್ಳಾರಿಗೆ ಕೆಟ್ಟ ಹೆಸರು ಬಂದಿತ್ತು. ಈಗ ಪಂಚಾಯತ್ ಇಲಾಖೆಯು ಅದೇ ಹಾದಿ ಹಿಡಿದಿದೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಂಡು ಸಂತ್ರಸ್ತೆ ದಿವಂಗತ ಅಂಬಮ್ಮ ಕುಟುಂಬದ ಸದಸ್ಯರಿಗೆ ನ್ಯಾಯ ಒದಗಿಸಬೇಕೆಂದು ಹಚ್ಚೊಳ್ಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.